ಅವ್ರ ಅಪ್ಪ ಅವ್ರ ಅನ್ನ ಹತ್ತಿರ ಹಂಕ ತಿನ್ನು ಹಡ್ಸ್ಕೊಂಡು ಮಕ್ಳು ಅದಾರ ಅವ್ರ ನೋಡ್ರಿ ಊರಾಗ 5,000 10,000 ಬಡ್ಡಿ ಆಡ್ತಾರ. ನಿಮ್ಗೆ ಇಷ್ಟೆಲ್ಲ ಎಲ್ಲಿ ಕೊಡ್ತಾರ? ತೀರ ಜಿಪ್ಪನ್ ಹಡ್ಸ್ಕೊಂಡ್ರದಾರ ಅವ್ರ. ನೀ ಸುಮ್ನ ಕುಂದ್ರ. ಅಲ್ರಿ ಇಷ್ಟೆಲ್ಲ ಕೊಟ್ಟು ಯಾಕೆ ಮದ್ವೆ ಆಗ್ಬೇಕು? ಇಷ್ಟೆಲ್ಲ ಕೇಳಕ್ ನಿಮ್ಗೆ ನಾಚಿಕೆ ಆಗೋದಿಲ್ಲ? ನೋಡ್ರಿ ನಿಮ್ಗೆ ಇರಾಕ್ ಸರಿಯಾಗಿ ಮನೆ ಇರಂಗಿಲ್ಲ. ಮದ್ವೆ ನೋಡಿದ್ರೆ ಚಲೋ ಹುಡುಗಗ ಶ್ರೀಮಂತ ಹುಡುಗಗ ಮಾಡ್ಕೋತೀನಿ ಅಂತೀರಿ. ಶ್ರೀಮಂತ ಹುಡುಗ ಮಾಡ್ಕೋಬೇಕಂದ್ರೆ ಇದೆಲ್ಲ ಕೊಡ್ಬೇಕಾಗತೈತಿ. ಅದು ಕೊಡೋಕ್ಕೆ ಯೋಗ್ಯತೆ ಇರಲಿಲ್ಲ ಅಂದ್ರೆ ಅದ್ರ ತಕ್ಕಂಗೆ ಇರೋ ಹುಡುಗಗೆ ನೋಡಿ ಮದುವೆ ಆಗಬೇಕು. ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಬೇಕು. ಬ್ರೋ ಟೆನ್ಷನ್ ಮಾಡ್ಕೋಬೇಡ, ಸಾರಿ ಡಿಸ್ಟರ್ಬ್ ಮಾಡಿದಕ್ಕೆ. ಬಾ ಹೋಗೋಣ ಈಗ. ಇನ್ನೂ ಉಗುಳಪ್ಪ, ಇನ್ನೂ ಉಗುಳಾಕಿಗೆ ಯಾವ್ದು ಬರ್ತಾಳ. ನಮ್ಮ ಯೋಗ್ಯತೆ ಬಗ್ಗೆ ನೀವೇನ್ ಮಾತಾಡ್ತೀರಿ? ನೋಡ್ಕೋತೀನಿ ನಿಮ್ಮನ್ನ. ನಡಿ ಹೋಗೋಣ. ಹೋಗೋವ್ರೆ ಮದುವೆ ಆಗಕ್ಕೆ ಬರ್ತಾರ, ಕೊಡೋ ಯೋಗ್ಯತೆ ಇಲ್ಲ ಏನಿಲ್ಲ. ನೋಡ್ರಿ ನಾ ಡೈರೆಕ್ಟ್ ಆಗೇ ಕೇಳಾಕತ್ತೀನಿ ನಿಮ್ಗೆ, ನನ್ನ ಮದ್ವೆ ಮಾಡ್ಕೊಳಕ ಏನಾದ್ರೂ ಅಭ್ಯಂತರ ಐತೇನ್ರಿ? ನೋಡ್ರಿ ನನಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಐತಿ. ಅಪ್ಪ 1.5 ಲಕ್ಷ ಪಗಾರ ಐತ್ರಿ ನಿಮಗೆ? ಅಂದ್ರೆ ವರದಕ್ಷಿಣೆ ಭಾಳ ಕೇಳ್ತಿರ್ಬೇಕು ನೀವು. ನೀ ಸುಮ್ಮನೆ ಇರ್ತಿಲ್ಲ ಈಗ? ನೋಡ್ರಿ ನಂಗೆ ಯಾವ ವರದಕ್ಷಿಣೆ ಬೇಡ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ಹೋಯ್ ಇಲ್ಲಿ ನೋಡ. ಅಲ್ರಿ ಹಂಗಂದ್ರೆ ನಾ ಓಕೆ. ನಿಮ್ಗೂ ನೌಕರಿ ಐತೇನ್ರಿ? ಇಲ್ರಿ. ಹಂಗಂದ್ರ ನಂಗೆ ಒಪ್ಪಿಗೆ ಇಲ್ರಿ. ಖುಷಿಯಾಗಿದೆ ನನಗ ಇವನಿಂದಲೇ ಒಪ್ಪಂಗಿಲ್ಲತ್ತ. ನಡಿ ಹೋಗೋಣ. ನಿಜವಾಗ್ಲೂ ಒಪ್ಪಿಗೆ ಇಲ್ರಿ ನಿಮ್ಗ? ಇಲ್ರಿ. ಎದಕ್ಕೆ ಒಪ್ಪಿಗೆ ಇಲ್ರಿ? ನನಗೂ ನೌಕರಿ ಐತೆ, ನನ್ನ ಮದುವೆ ಆಗೋರ್ಗೂ ನೌಕರಿ ಇರ್ಬೇಕು ಅಷ್ಟ. ಇದು ಗಂಡಕ್ಕೆ ಮಾತ್ರ. ಮತ್ತು ನೀವು ಕಷ್ಟಪಟ್ಟು ನೌಕರಿ ಹಿಡಿದಿರ್ತೀರ ಅಂದ್ಮ್ಯಾಗ ನೌಕರಿ ಇದ್ದಕ್ಕಿನ್ನ ಕಟ್ಕೊಂಡು ಆರಾಮ್ ಜೀವನ ಮಾಡ್ತೀರಿ. ಮತ್ತೆ ನಮ್ದು ನಾವು ನೋಡ್ಕೊಳಕ ಎಂದು ಬುದ್ಧಿ ಬರ್ತೈತಿ ಇವಕ್ಕೆಲ್ಲ. ನಡಿ ನಡಿ ಅಲ್ರಿ ಅದು ನಡಿ. ಲಂಗಾದವನ್ಯಾಗ ಮಸ್ತ ಕಾಂತಿ ಲಾವಣ್ಯ, ಶ್ರೀಮಂತನ ಮದ್ವಿ ಆಗಿದ್ರ ಆಗ್ತಿತ್ ನಿನಗ ಪುಣ್ಯ. ಕೇಹು ಡಿಂಗ್ ಚಿಕ್ಕ ಡಿಂಗ್ ಚಿಕ್. ಮುಚ್ಕೊಂಡ್ ನಡಿ. ನೌಕರಿ ಅವ ಬೇಕಂತ, ಶ್ರೀಮಂತ ಬೇಕಂತ ಮಕ ನೋಡ್ಕೊಂಡ್ಯಾನ ನೋಡು. ನಿನ್ಗೆ ಅವ್ರು ಯಾರು ಫಿಕ್ಸ್ ಆಗಂಗಿಲ್ಲ. ನಿನಗೆ ನಾನಾ ಗತಿ. ಸುಮ್ಮ ಒಪ್ಕೊಂಡ್ ಬಿಡ, ಇಬ್ರು ಮದ್ವೆ ಆಗೋನು. ನಿನಗೆ ಒಪ್ಪೋದಿಲ್ಲ ಅಂದ್ರೆ ಒಪ್ಪಂಗಿಲ್ಲ ನಾನು. ನೋಡ ನನಗೂ ತಲೆ ಹಾಪಾಗಿ ಹೋಗೈತಿ, ನಿನ್ನ ಬೆನ್ನ ಹತ್ತೈತೆ. ಹಿಂಗಾದ್ರೆ ಪುರೋಟ ಆಗಂಗಿಲ್ಲ. ಒಂದು ಕಂಡೀಷನ್, ಇವತ್ತು ನೀ ಯಾರನ್ನಾರ ಒಪ್ಪಿಸಿ ನನ್ನ ಮುಂದೆ ಕರ್ಕೊಂಬಂದು ನಿಂದ್ರಸ, ಇವು ನಾ ಮದುವೆ ಹಾಕನ್ ಅಂತೇಳಿ ಅವಾಗಿಂದ ನೀನು ಸವಾಸ್ಕ ಬರಂಗಿಲ್ಲ, ನಾನು ಸನ್ಯಾಸಿ ಆಗಿಬಿಡ್ತೇನೆ. ಒಂದೇಳೆ ನೀ ಇವತ್ತು ಯಾರನ್ನೂ ಕರ್ಕೊಂಡು ಬರಲಿಲ್ಲ ಅಂತಂದ್ರೆ ನಿನಗೆ ನಾನಾ ಗತಿ, ಸೀದಾ ನಮ್ಮ ಮನೆ ದಾರಿ ಹಿಡಿಬೇಕು ನೀ. ಹಿಂಗಂತಿ? ಹಂಗಂದ್ರೆ ನಾನು ಒಂದು ಕಂಡೀಷನ್ ಹಾಕ್ತೀನಿ ನಿನಗೆ. ಹೇಳ. ಓಣಿ ತಿರುಗಾಡಿ ಯಾರನ್ನಾರ ಒಪ್ಪಿಸ್ಕೊಂಡು ನಾ ಮದುವೆ ಆಗಿ ನಿನ್ನ ಮುಂದೆ ಕರ್ಕೊಂಡು ಬಂದು ನಿಲ್ತೀನಿ. ಅದು ನಾನು ನಿನಗೆ ಹಾಕ್ತಿರೋ ಚಾಲೆಂಜ್. ನೋಡುವಂತಿ, ನೀ ಇಲ್ಲೇರೆ, ನಾ ಹೋಗಿ ಕರ್ಕೊಂಡ್ ಬರ್ತೀನಿ.